ಆರೋಗ್ಯ ಇಲಾಖೆ ಸೇವಾಕರ್ತರಿಗೆ ರಮೇಶ್ ಗೌಡ್ರಿಗೆ ಜಾತ್ಯತೀತ ಜನತಾ ದಳಕ್ಕೆ ಎಚ್.ಡಿ. ದೇವೇಗೌಡರಿಗೆ ಜಾತ್ಯತೀತ ಜನತಾ ದಳಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ನಿಷೇಧ ಮಾಡಿ ತಂಬಾಕು ನಿಷೇಧ ಮಾಡಿ ತಂಬಾಕು ನಿಷೇಧ ಮಾಡಿ ಬನ್ನಿ ಒಬ್ಬರು ಬರ್ತೀವಿ. ಸರ್, ಇವತ್ತು ಜಾಗೃತಿ ಜಾಥಾ ಹಮ್ಮಿಕೊಂಡಿದ್ದೀರಾ, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇವತ್ತು ನಮ್ಮ ಪಕ್ಷದ ವತಿಯಿಂದ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಧ್ಯಕ್ಷ ಆಗಿರ್ತಕ್ಕಂಥ ತುಳಸಿರಾಮ್ ಅವರ ನೇತೃತ್ವದಲ್ಲಿ ಏನಿವತ್ತು ಬೆಂಗಳೂರು ನಗರದಲ್ಲಿ ತಾವೆಲ್ಲ ನೋಡ್ತಾ ಇದ್ದೀರಿ, ದಿನೇ ಇವತ್ತು ಕ್ಯಾನ್ಸರು ಇವತ್ತು ತಾವೆಲ್ಲ ನೋಡ್ತಾ ಇದ್ದೀರಿ, ಆಸ್ಪತ್ರೆಗಳಲ್ಲಿ ಹೆಚ್ಚು ಪ್ರಕರಣಗಳು ದಾಖಲಾಗ್ತಾ ಇರ್ತಕ್ಕಂಥದ್ದನ್ನು. ಆದರೆ ಇವತ್ತು ನಮ್ಮ ಒಂದು ವರದಿ ಪ್ರಕಾರ ನಮ್ಮ ಅಧ್ಯಕ್ಷರು ಈಗಾಗಲೇ ಮೊನ್ನೆ ಹೋಗಿ ಎಲ್ಲ ಆಸ್ಪತ್ರೆಗಳಲ್ಲೂ ಸಹ ಆ ಜಾಗೃತಿ ಅಭಿಯಾನ ಮಾಡಬೇಕು ಅಂತೇಳಿ ಎಷ್ಟು ಇವತ್ತು ಪ್ರಕರಣಗಳು ದಾಖಲಾಗ್ತಾ ಇದ್ದಾವೆ ಪ್ರತಿದಿನ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಸುಮಾರು 40,000ಕ್ಕೂ ಹೆಚ್ಚು ಪ್ರಕರಣಗಳು ಬೆಂಗಳೂರು ನಗರದಲ್ಲಿ ಇವತ್ತು ಆಸ್ಪತ್ರೆಗಳಲ್ಲಿ ದಾಖಲಾಗಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಅದಕ್ಕೋಸ್ಕರ ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ನಗರ ಅಂತ ಒಂದು ದೊಡ್ಡ ನಗರದಲ್ಲಿ ಇವತ್ತು ತಾವೆಲ್ಲ ನೋಡ್ತಾ ಇದ್ದೀರಿ, ತಂಬಾಕು ಇವತ್ತು ಕಾಲೇಜುಗಳಲ್ಲಿ ಸ್ಕೂಲುಗಳಲ್ಲಿ ಇವತ್ತು ಮಕ್ಕಳು ದುಶ್ಚಟಕ್ಕೆ ಇವತ್ತು ಆ ಒಂದು ದಾಸರಾಗ್ತಾ ಇದ್ದಾರೆ. ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ಏನು ಪೂಜ್ಯ ದೇವೇಗೌಡರು ಸಾಹೇಬರು 93ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದಂಥ ಸಂದರ್ಭದಲ್ಲಿ ಅವರ ಒಂದು ಹೆಸರಿನಲ್ಲಿ ಇಡೀ ಬೆಂಗಳೂರು ನಗರದಲ್ಲಿ ಒಂದು ಈ ಕ್ಯಾನ್ಸರ್ ಮುಕ್ತ, ತಂಬಾಕು ಮುಕ್ತ ಒಂದು ನಗರವನ್ನು ಮಾಡಬೇಕು. ಅದಕ್ಕೋಸ್ಕರ ಯುವ ಜನರಲ್ಲಿ ಮತ್ತು ಬೆಂಗಳೂರು ನಗರದ ಜನತೆಯಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಬೇಕು ಅಂತೇಳಿ ಇವತ್ತು ಬೆಂಗಳೂರು ನಗರ ಒಂದು ಸೌತ್ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇವತ್ತು ನಾವು ಜಾಗೃತಿ ಅಭಿಯಾನವನ್ನು ಬೆಂಗಳೂರು ಬೆಳಗ್ಗೆ ಸುಮಾರು 8:30ಯಿಂದ ಸುಮಾರು ಒಂದು 2.5 ಗಂಟೆ ಕಾಲ ಏನು ಒಂದು ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ. ಜನ ಇವತ್ತು ಅದಕ್ಕೆ ಹೋಟ್ಲುಗಳಲ್ಲಿರ್ಬೋದು, ಆಸ್ಪತ್ರೆಗಳಲ್ಲಿರ್ಬೋದು, ಅಥವಾ ಏನಿವತ್ತು ಕಾಫಿ ಶಾಪು ಅಲ್ಲೆಲ್ಲನೂ ಸಹ ತಂಬಾಕು, ಬೀಡಿ ಸಿಗರೇಟು ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಮಾರಾಟವನ್ನು ಮಾಡ್ತಾ ಇದ್ದಾರೆ. ಅವರಲ್ಲಿ ಮನವಿ ಮಾಡಿರ್ತೀವಿ. ಇವತ್ತು ನಾವು ಭಾಳ ಮನವಿಯನ್ನು ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ಯುವ ಜನರು ದಾರಿ ತಪ್ತಾ ಇದ್ದಾರೆ, ತಾವು ಇದಕ್ಕೆ ಸಹಕಾರವನ್ನು ಕೊಡಬೇಕು. ತಾವು ಸಹ ಇವತ್ತೇನು ಸರ್ಕಾರಗಳು ಸಹ ಏನಿವತ್ತು ತಂಬಾಕು ನಿಷೇಧದ ಆ ಬೋರ್ಡ್ಗಳು ಸಹ ಸುಮಾರಷ್ಟು ಇವತ್ತು ಅಂಗಡಿ ಮುಂದೆ ಆಗಬೇಕು. ಆದರೆ ಇವತ್ತು ಆ ಬೋರ್ಡ್ಗಳನ್ನು ಸಹ ಇವತ್ತು ಆ ಡಿಸ್ಪ್ಲೇ ಮಾಡಬೇಕಾಗ್ತದೆ, ಅದನ್ನು ಸಹ ಮಾಡಲಿಲ್ಲ.
ಹಾಗಾಗಿ ಅವರಲ್ಲೂ ಸಹ ನಾವು ಮನವಿ ಮಾಡಿದ್ದೀವಿ, ಒಂದು ಜಾಗೃತಿಯನ್ನು ಮೂಡಿಸಿದ್ದೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಮನವಿ ಮಾಡ್ತಕ್ಕಂಥದ್ದು ತಾವು ಮಾಧ್ಯಮದ ಸ್ನೇಹಿತರ ಮುಖಾಂತರ ಬೆಂಗಳೂರು ಜನದ ಯುವಕರಲ್ಲಿ ವಿಶೇಷವಾಗಿ ಏನಿವತ್ತು ಮುಗ್ಧರು, ಇವತ್ತು 6ನೇ ಕ್ಲಾಸು 7ನೇ ಕ್ಲಾಸು 8ನೇ ಕ್ಲಾಸು ವಿಶೇಷವಾಗಿ ಹೈಸ್ಕೂಲ್ ಮಕ್ಕಳು ಇವತ್ತು ಭಾಳ ಜನ ತಂಬಾಕು ಸೇವನೆಯನ್ನು ಮಾಡ್ತಾ ಇರತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದ್ದೀವಿ. ಅದು ಒಂದು ಫ್ಯಾಷನ್ ಥರ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಈಗ ಅರ್ಥವಾಗೋದಿಲ್ಲ, ಅವ್ರಿಗೆ ಸುಮಾರು ಒಂದು 25-30 ವರ್ಷ ಆದಮೇಲೆ ಅದರ ಪರಿಣಾಮ ಏನಾಗ್ತಾ ಇದೆ ಅಂತೇಳಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಆ ಒಂದು ದುಶ್ಚಟಕ್ಕೆ ನಾವ್ಯಾರೂ ಸಹ ಬಲಿಯಾಗಬಾರ್ದು. ಯುವಕರು ಮುಂದಿನ ಈ ದೇಶದ ಪ್ರಜೆಗಳು, ಅವರು ಈ ದೇಶದ ಶಕ್ತಿ ಅಂತೇಳಿ ಇವತ್ತೊಂದು ಜಾಗೃತಿ ಅಭಿಯಾನವನ್ನು ಮಾಡಿದ್ದೀವಿ. ಹಾಗಾಗಿ ತಾವು ಇದನ್ನು ಹೆಚ್ಚಿನ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಯುವಕರಲ್ಲಿ ತಾವು ಜಾಗೃತಿ ಮೂಡಿಸಬೇಕಂತ ನಾನು ತಮ್ಮಲ್ಲೂ ಸಹ ಮನವಿಯನ್ನು ಮಾಡ್ತಾ ಇದ್ದೀನಿ. ಸರ್, ಎಲ್ಲೋ ಒಂದು ಕಡೆ ಮಳೆ ಇವಾಗ ಬರ್ತಾ ಇದೆ ಸರ್, ಮುಂಜಾಗ್ರತಾ ಕ್ರಮ ಕೈಗೊಳ್ತಲ್ಲ ಸರ್ಕಾರ, ಇದ್ರ ಬಗ್ಗೆ ಏನು? ಅಲ್ಲ ನೋಡಿ, ಮಳೆ ಬರ್ತಾ ಇದೆ. ಮಳೆ ಬಂದಂಥ ಸಂದರ್ಭದಲ್ಲಿ ಸರ್ಕಾರಗಳು, ಯಾವುದೇ ಸರ್ಕಾರ ಇರ್ಬೋದು, ಅದರಲ್ಲೂ ವಿಶೇಷ ಬೆಂಗಳೂರು ನಗರದಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಪ್ರತಿ ಸತಿ ಮಳೆ ಬಂದವು ಸಹ ನಾವು ನೋಡ್ತಾ ಇದ್ದೀರಿ. ಭಾಳ ಬೆಂಗಳೂರು ನಗರದಲ್ಲಿ ಹೆಚ್ಚು ತೊಂದರೆ ಅನುಭವಿಸ್ತಾ ಇರ್ತಕ್ಕಂಥದ್ದು ಬಡ ಜನರು. ಅದರಲ್ಲೂ ವಿಶೇಷವಾಗಿ ಯಾರು ಇವತ್ತು ಬಿಲ್ಡರ್ಗಳಿದ್ದಾರೆ, ಆಮೇಲೆ ಯಾರು ಇವತ್ತು ಹೆಚ್ಚು ರಾಜಕಾರಣಿಗಳಿದ್ದಾರೆ, ತಾವೆಲ್ಲ ನೋಡ್ತಾ ಇದ್ದೀರಿ. ಈಗ ನಮ್ಮ ಸೌತ್ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ ಅಧ್ಯಕ್ಷರು ಹೇಳ್ತಾ ಇದ್ರು, ಇಲ್ಲಿ ಯಾರೋ ಒಬ್ಬರು ಮಾಜಿ MP ಅವರು ಒಂದು ಬಿಲ್ಡಿಂಗನ್ನು ಕಟ್ತಾ ಇದ್ದಾರೆ, ಅಲ್ಲಿ ಇವತ್ತು ರಾಜಕಾಲುವೆನೇ ಮುಚ್ಚಿಬಿಟ್ಟಿದ್ದಾರೆ ಅಂತೇಳಿ. ನಾವು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ, ಬೆಂಗಳೂರು ನಗರದಲ್ಲಿ ಯಾರು ಎಷ್ಟೇ ಪ್ರಭಾವಿಗಳಿದ್ರು ಸಹ ವಿಶೇಷವಾಗಿ ರಾಜಕಾಲುವೆಗಳನ್ನ ಯಾರು ಇವತ್ತು ಮುಚ್ಚಿಕೊಂಡು ಕಟ್ಟಡಗಳನ್ನ ಕಟ್ಟಿದ್ದಾರೆ ಅವನ್ನ ತೆರವು ಮಾಡಬೇಕಾಗ್ತದೆ. ಯಾಕೆ ಅಂತಂದರೆ ಮಳೆ ಬಂದಂಥ ಸಂದರ್ಭದಲ್ಲಿ ನೀನು सर, आज जो 93 बर्थडे फार्मर देवेगौड़ा साहब के बर्थडे के मौके पर आज जो इसका कैंसर का जो प्रोग्राम रखा गया उसके बारे में बताइए सर आप। सर, आज की जो दिन है, हमारे जो जयनगर के 9th ब्लॉक से लेके 3rd ब्लॉक तक एक स्मॉल मैराथन के जैसा था। इसका मकसद क्या है, जो कैंसर पेशेंट जो अभी जो हॉस्पिटल में जो बीमार है हमारे भाया, एक जागरूकता, जैसे कि होटल में अभी भी जो केमिकल बैन करने के लिए हम लोग पहले भी अर्जी देके हैं, वो अभी तक होटल में बैन करे नहीं। जो अमी जो मोटो है, चाइना सॉल्ट है, जो चिकन में जो कलर जो यूज़ करते हैं, इसके लिए पूरा बैन करो। और क्या उसके यहाँ से हम एक स्मॉल प्रोटेस्ट भी समझो, एक मैराथन भी, एक जागरूकता के से हम लोग पूरे भाई मिलके माइनॉरिटी की हमारी पूरी टीम है और हमारे JDS के पूरे जनरल बॉडी टीम विंग्स पूरे मिलके आज माशाल्लाह सक्सेसफुल एक मैराथन था जो अभी कामयाब था अल्लाह के फजल से। तो हमारे भाई से मैं बोलना चाह रहा हूँ कि जितना हो सकता जो कैंसर के जो बीमारी से जो हमारे भाई जो तकलीफ गुजार रहे हैं, आने वाले दिनों में हमें भी वो दो चीज़ों से हमारे भाई को बचाना हो। तो एक ही एक मकसद है, वो कलर जो खाने में जो यूज़ कर रही है कलर, उसे बैन करो। उसे गली गली में आवाज़ उठाओ, होटल में तुम्हें जाको सब जाको वो चीज़ों को बैन करो। नहीं कर तो हर घर में अभी कहते हैं कि 1000 पेशेंट कैंसर से जूझ रहे हैं। ये सब चीज़ों से मैं बोलता हूँ भाई, हमको सब जगह जाकर तुम्हें वो चीज़ को करो। हमारी एक छोटी सी एक मुहिम है, तुम्हें भी इसमें इंशाल्लाह गली गली जाकर तुम्हें करो। सर, आज जो प्रोग्राम रखा गया है जो कैंसर किसके बारे में, गेट्स के बारे में, आप इसमें बताइए कि क्या किस लिए रखा गया सर आज? ये आज जो JDS की रैली निकली सुबह 10 बजे, ये कैंसर के सपोर्ट पे और हक में निकली और बॉयकॉट करने के लिए केमिकल फूड और स्मोक तंबाकू को बॉयकॉट करने के लिए, बैन करने के लिए, जिससे आज हर अस्पताल में कैंसर की बीमारी से लोग उलझ रहे हैं। तो हम JDS की तरफ से हम सपोर्ट करके JDS की तरफ से हम सपोर्ट करके रैली निकाले हम लोग, जिसमें रमेश गौड़ा साहब थे, अफरोज बेग साहब थे और मैं नसीर अहमद, वाइस प्रेसिडेंट बेंगलुरु सिटी माइनॉरिटी। आज हमारी रैली बहुत सक्सेसफुल रही, बहुत सारे लोग थे। 5-6 किलोमीटर तक हम लोग तो ये रैली की और इसका बहुत खुशी हुई। और आगे भी हम यही सोचते कि देश में पान तंबाकू स्मोक केमिकल फूड से अवॉइड करें
और बैन करें। ಕಾಣಲ್ಲ ಬಿಡಿ ಅಷ್ಟೊಂದು ಓಕೆ ಸರ್ ರಗಲಾಗಿ ಕಾಣಲ್ಲ ಓಕೆ ಸರ್, ಇವತ್ತು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ನಮ್ಮ 8 ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರು ಜೊತೆಗೆ ಎಲ್ಲ ಮುಖಂಡರುಗಳು ಜೊತೆಗೆ ಎಲ್ಲ ನಮ್ಮ ಬೆಂಗಳೂರು ನಗರ ವಿಂಗ್ ಅಧ್ಯಕ್ಷರು ಎಲ್ಲ ಪ್ರಮುಖರು ಅವರ ಒಂದು ಉಪಸ್ಥಿತಿಯಲ್ಲಿ ಇವತ್ತು ಕ್ಯಾನ್ಸರ್ ಜಾಗೃತಿ ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ. ಉದ್ದೇಶ ಇಷ್ಟೇ, ಸುಮಾರು ವರ್ಷಕ್ಕೆ 40ರಿಂದ 45 ಸಾವಿರ ಕ್ಯಾನ್ಸರ್ ಪ್ರಕರಣಗಳು ಹೊಸದಾಗಿ ದಾಖಲಾಗ್ತಾಯಿದ್ರು. ನಮ್ಮ ಕಿಡ್ವಾಯಿ ಹಾಸ್ಪಿಟ್ಲು ಡಾಕ್ಟ್ರನ್ನ ಮತ್ತು ಡೈರೆಕ್ಟರ್ನೆಲ್ಲ ಭೇಟಿ ಮಾಡಿದಾಗ ಅವರು ಭಾಳ ಆಘಾತಕಾರಿ ವಿಚಾರಗಳು ಒಂದಷ್ಟು ಹೇಳಿದ್ರು. ಮುಖ್ಯವಾಗಿ ನಾವು ತಿಂತಿರತಕ್ಕಂಥ ಆಹಾರ ಪದಾರ್ಥಗಳಿಂದನೇ ಇವತ್ತು ಕ್ಯಾನ್ಸರ್ಗೆ ಒಂದು ತುತ್ತಾಗ್ತಾ ಇರ್ತಕ್ಕಂಥ ಕಾರಣ, ಜೊತೆಗೆ ಈ ತಂಬಾಕು. ಹಾಗಾಗಿ ಇವತ್ತು ಎಲ್ಲ ಹೋಟೆಲ್ ಮಾಲೀಕರಿಗೆ ಮತ್ತು ಈ ಫುಟ್ಪಾತಲ್ಲಿ ಸ್ವಲ್ಪ ಎಲ್ಲ ವ್ಯಾಪಾರಿಗಳು ಇರ್ತಾರೆ, ಅವರು ಟೇಸ್ಟಿಂಗು ಕಲರ್ಫುಲ್ ಏನು ಭಾಳ ಲೋಕಲ್ಲು ಏನು ಸಿಗ್ತದೆ ಪದಾರ್ಥಗಳನ್ನ ಅದೆಲ್ಲ ತಂದು ಹಾಕಿ ಜನರ ಆರೋಗ್ಯಗಳನ್ನ ಹಾಳು ಮಾಡ್ತಾಯಿದ್ದಾರೆ ಭಾಳ ಜನ. ಹಾಗಾಗಿ ಅವ್ರಿಗೂ ಸಹ ಒಂದು ಮನವಿ ಮಾಡಿ ಜನರಿಗೆ ಒಳ್ಳೆ ಒಂದು ಆಹಾರವನ್ನು ಕೊಡಿ, ಒಳ್ಳೆ ಎಣ್ಣೆಯನ್ನು ಉಪಯೋಗಿಸಿ, ಟೇಸ್ಟಿಂಗ್ ಪೌಡ್ರು ಕಲರ್ ಪೌಡ್ರು ಯಾವುದು ಉಪಯೋಗಿಸಬೇಡಿ ಅಂತ ಹೇಳಿ ಒಂದು ಮನವಿ ಮಾಡೋದ್ರ ಜೊತೆಗೆ ಎಲ್ಲ ಒಂದು ಜಾಗೃತಿ ಜಾಥಾವನ್ನು ಮುಕ್ತ ಇವತ್ತು ಬೆಂಗಳೂರು ಸುಮಾರು 5 ಕಿಲೋಮೀಟ್ರ್ ಆಯಿತು. 5 ಕಿಲೋಮೀಟ್ರು ಜಯನಗರದ 9ನೇ ಬ್ಲಾಕ್ನ ಸೌಜನ್ಯ ಸಂಘಟನೆಗಳು ನಮ್ಮೆಲ್ಲ ಮುಖಂಡರ ಜೊತೆಗೆ ಕ್ಯಾನ್ಸರ್ ಪ್ರಕರಣ ಕಡಿಮೆ ಆಗಬೇಕು, ಎಲ್ಲ ಜನರ ಜೀವನ ಶೈಲಿ ಬದಲಾಗಬೇಕು, ಒಳ್ಳೆಯ ಆಹಾರವನ್ನು ಸೇವನೆ ಮಾಡಬೇಕು, ಆರೋಗ್ಯಕರ ಒಂದು ವಾತಾವರಣ ಮಾಡ್ಕೋಬೇಕು ಅಂತ ಹೇಳ್ತಾ ಈ ಒಂದು ನಮ್ಮ ಜಾಥಾವನ್ನು ಹಮ್ಮಿಕೊಂಡಿದ್ವಿ. ಇದಕ್ಕೆಲ್ಲರೂ ನಮ್ಮ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಎಲ್ಲ ಮುಖಂಡರುಗಳು ಒಂದು ಸಹಕಾರ ನೀಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಉದ್ಘಾಟನೆಯನ್ನು ಚಾಲನೆ ಕೊಟ್ಟಿರ್ತಕ್ಕಂಥವ್ರು ನಮ್ಮ ಮಾಜಿ ಶಾಸಕರು ರಮೇಶ್ ಗೌಡರು. ಇವತ್ತು ಅದು ಹೇಳಿದ ತಕ್ಷಣ ವಿಚಾರ ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ಖಂಡಿತ ವರ್ಷ ಮಾಡಿ ಅಂತ ಹೇಳಿದ್ರು. ವರ್ಷ ಒಂದು ವಾಕತ್ತನ್ನು ಮಾಡಿ 5 ಕಿಲೋಮೀಟ್ರಲ್ಲ 10 ಕಿಲೋಮೀಟ್ರ್ ಮಾಡಿ ನಾವೆಲ್ಲ ಸಾಕಾರ ಕೊಡ್ತೀವಿ ಅಂತೇಳಿ ನಮ್ಮ ಅಧ್ಯಕ್ಷ ರಮೇಶ್ ಪ್ರಮುಖ ಕಾರಣನೇ ಬಿಟ್ಟಿದ್ದೀವಿ. ದೇವೇಗೌಡರು ಸಾಹೇಬರು 93ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇವತ್ತು ಈ ಕ್ಯಾನ್ಸರ್ ಜಾಗೃತ ಜಾಥಾವನ್ನು ನಾವು ಹಮ್ಮಿಕೊಂಡಿದ್ದೀವಿ. ದೇವೇಗೌಡರು ಸಾಹೇಬರು ಬರ್ತ್ಡೇ ದಿವಸ ಆ ಹುಟ್ಟುಹಬ್ಬದ್ದು ಬೇರೆ ಬೇರೆ ಕಾರ್ಯಕ್ರಮಗಳಿದ್ವು. ಹಾಗಾಗಿ ಅವತ್ತೇ ಇದು ಹಾಕೊಳ್ಳೋದು ಬೇಡ ಅಂತೇಳಿ, ಜೊತೆಗೆ ನಮ್ಮ ರಮೇಶ್ ಗೌಡರು ಕೂಡ ಅವತ್ತು ಫಾರಿನಲ್ಲಿದ್ದರು. ಹಾಗಾಗಿ ಅವರು ಬರಲಿ ಅಂತೇಳಿ ನಮ್ಮ ಪೂಜ್ಯ ದೇವೇಗೌಡರು ಸಾಹೇಬರ 93ನೇ ಹುಟ್ಟುಹಬ್ಬಕ್ಕೆ ನಾವೆಲ್ಲರೂ ಈ ಮುಖಾಂತರವಾಗಿ ಒಂದು ಅವ್ರಿಗೆ ಶುಭವನ್ನು ಕೊಡ್ತೇವೆ. ಥ್ಯಾಂಕ್ ಯು ಸರ್. ಏನಾಗಿದೆ ಅಂದರೆ ಸ್ಕೂಲ್ ಮಕ್ಕಳಾಗಲಿ, ಸ್ಕೂಲ್ ಹುಡುಗರು 7ನೇ ಕ್ಲಾಸಲ್ಲಿ 8ನೇ ಕ್ಲಾಸ್ ಎಲ್ಲ ಕಾಲೇಜ್ ಹುಡುಗರು ಎಲ್ಲರೂ ಸಿಗರೇಟು, ಈ ಪಾನ್ ಪಾರಾಗು ಇದೆಲ್ಲ ಅವ್ರಿಗೆ ರೆಗ್ಯುಲರ್ ಆಗಿಬಿಟ್ಟಿದೆ. ಅದರಿಂದ ಯಾವಾಗ ಈ ಗೋಬಿ ಮುಂಚೆ ಇದೆಲ್ಲ ಆಗ್ತಾರೆ, ಕಲರ್ಗಳೆಲ್ಲ ಆಗ್ತಾರಲ್ಲ, ತುಂಬ ಬ್ಯಾನ್ ಮಾಡಬೇಕು. ಮುಖ್ಯವಾಗಿ ಏನಕ್ಕೆ ತಂದೆ ಗೊತ್ತಿರಲ್ಲ ಮಕ್ಳು ಏನು ಮಾಡ್ತಾರೆ ಅಂತ ಕಷ್ಟಪಟ್ಟು ತಂದೆ ಓಡಿಸ್ತಾರೆ ಮಕ್ಕಳಿಗೆ ಇವಾಗ ಇದು ಒಂದು ಹಾಬಿ ಥರ ಆಗ್ಬಿಟ್ಟಿದೆ. ಆದ್ದರಿಂದ ಒಂದು ಜಾಗೃತಿ ಕಾರ್ಯಕ್ರಮ ಅಂತ ಮಾಡಿದ್ದೀವಿ. ನಮ್ಮ ಸಿಟಿ ಅಧ್ಯಕ್ಷ ರಮೇಶ್ ಅಣ್ಣ ನೇತೃತ್ವದಲ್ಲಿ, ನಮ್ಮ ದಕ್ಷಿಣ ಅಧ್ಯಕ್ಷ ತುಳಸಿರಾಮ ನೇತೃತ್ವದಲ್ಲಿ ಮಾಡಿದ್ದೀವಿ. ಅದರಿಂದ ಒಂದು ವಾಕಥಾನ್ ಎಲ್ಲರೂ ಏನೇನೋ ಓಡಾಡ್ತಾರೆ. ಸೊ ಈ ಒಂದು ಜಾಗೃತಿ ಕಾರ್ಯಕ್ರಮ ತಂದೆ ತಾಯಿಗಳು ಗೊತ್ತಾಗಬೇಕು. ಮಕ್ಕಳನ್ನ ಸ್ಕೂಲ್ ಕಳಿಸೋದಲ್ಲ, ಕಾಲೇಜ್ ಕಳಿಸೋದಲ್ಲ, ನಾಳೆ ಅವರು ನಡವಳಿಕೆ ಚೇಂಜ್ ಆದಾಗ ಏನೇನಾಗಿದೆ ಅಂತ. ಕ್ಯಾನ್ಸರ್ಗೆ ತುಂಬ ಕಷ್ಟ, ಆದ್ದರಿಂದ ಒಂದು ಕಾರ್ಯಕ್ರಮ ಮಾಡಿ.